ದಾವಣಗೆರೆ ಹಾಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರದಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದೂರ ಉಳ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಇದಕ್ಕೆ ಕೊಡೋ ಕಾರಣ ಕೇರಳದಲ್ಲೂ ಕೂಡ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ. ಆದ್ರೂನು ದಾವಣಗೆರೆಯ ಜನ, ಅದರಲ್ಲೂ ದಾವಣಗೆರೆಯ ಅಲ್ಪಸಂಖ್ಯಾತ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಏನಾದ್ರೂ ಬಂದ್ರೆ ಜಮೀರ್ ಮಾತಿಗೆ ಬೆಲೆ ಕೊಡ್ತಾರೆ, ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಅನ್ನುವಂತಹ ಆಲೋಚನೆ ಜೊತೆಗೆ ವಾಸ್ತವದ ಸ್ಥಿತಿ ಕೂಡ ಅದೇ ಆಗಿರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರನ್ನ ಪ್ರಚಾರಕ್ಕೆ ಕರೆದುಕೊಂಡು ಬರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹೀಗಾಗಿ ಅಸಮಾಧಾನವನ್ನ ಬದಿಗಿಟ್ಟು ಪ್ರಚಾರಕ್ಕಿಳಿಯೋದಕ್ಕೆ ಜಮೀರ್ ಅಹಮದ್ ಬರ್ತಾರೆ ಅಂತಾನು ಹೇಳಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳನ್ನ ಸೆಳೆಯೋದಕ್ಕೆ ಜಮೀರ್ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಯಾರು ಬರ್ಲಿ ಬಿಡ್ಲಿ ಕಾಂಗ್ರೆಸ್ ಗೆಲ್ಲೋದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಜೊತೆಗೆ ಏಕವಚನದ ಪದ ಬಳಕೆ ಕೂಡ ಮಾಡಿದ್ರು. ಹೀಗಾಗಿ ಅವರ ಹೇಳಿಕೆಯಿಂದ ಜಮೀರ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು, ದಾವಣಗೆರೆಯ ಅಲ್ಪಸಂಖ್ಯಾತರು ಕೂಡ ಅಸಮಾಧಾನಗೊಂಡಿದ್ರು. ಈ ಕಾರಣಕ್ಕಾಗಿಯೇ ಅವರು ದೂರ ಉಳ್ಕೊಂಡು ಕೇರಳ ವಿಧಾನಸಭಾ ಎಲೆಕ್ಷನ್ ಕಾರ್ಯದಲ್ಲಿ ಬ್ಯುಸಿಯಾಗಿದ್ರು. ಈಗ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು, ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಪ್ರದೇಶಗಳಲ್ಲಿ ವ್ಯಾಪಕವಾದ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವೇಳೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಸ್ಪರ್ಧೆಯಿಂದ ಹಿಂದೆ ಸರಿದು ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ, ಸಮರ್ಥ ಗೆಲುವಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ರೀತಿ ಸ್ವಲ್ಪ ಪ್ಲಸ್ ಪಾಯಿಂಟ್ ಆದ್ರೂ ಕೆಲವು ಮುಸ್ಲಿಂ ಅಭ್ಯರ್ಥಿಗಳು ಇನ್ನೂ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮೇಲೆ ಇದು ದೊಡ್ಡ ಎಫೆಕ್ಟ್ ಮಾಡಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಲೀಂ ಅಹಮದ್ ಹಾಗೇನೆ ರಿಜ್ವಾನ್ ಹರ್ಷದ್ ಕೆಲವು ಮುಸ್ಲಿಂ ಯುವಕರನ್ನ ಸಮಾಧಾನ ಪಡಿಸೋದಕ್ಕೆ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಯುವಕರ ಒಂದು ವಲಯ ಇನ್ನೂ ಸಕ್ರಿಯವಾಗಿದ್ದು ಇದು ಪಕ್ಷಕ್ಕೆ ಸವಾಲಾಗೋ ಸಾಧ್ಯತೆ ಕೂಡ ಇದೆಯಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಮೀರ್ ಮನವೊಲಿಕೆ ಮಾಡಿದ್ದು ಪ್ರಚಾರಕ್ಕೆ ಕರೆತರೋ ನಿಟ್ಟಿನಲ್ಲಿ ಒಂದಷ್ಟು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಏಪ್ರಿಲ್ 5ನೇ ತಾರೀಕು, 6 ಅಥವಾ 7ನೇ ತಾರೀಕು ಪ್ರಚಾರ ನಡೆಸೋದಕ್ಕೆ ರೆಡಿಯಾಗಿದ್ದಾರಂತೆ. ಜಮೀರ್ ಅವರು ಅಂತಿಮ ಹಂತದಲ್ಲಿ ಪಕ್ಷಕ್ಕೆ ಬಲ ತುಂಬೋ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಇದರ ಮಧ್ಯೆ ಜಮೀರ್ ಅಹಮದ್ ಖಾನ್ ಅವರನ್ನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ಸಲಹಾ ಮಂಡಳಿಗೆ ಸದಸ್ಯರಾಗಿಯೂ ನೇಮಕ ಮಾಡಲಾಗಿದೆ. ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಬರ್ತಾರಾ, ಬಂದು ಪ್ರಚಾರವನ್ನ ಮಾಡ್ತಾರಾ? ಈಗೇನು 50-50 ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ರಿಸಲ್ಟ್ ಬಗ್ಗೆ. ಇಷ್ಟು ದಿನ ಕಾಂಗ್ರೆಸ್ ಪರವಾದಂಥ ಅಲೆನೇ ಇತ್ತು, ಆದರೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರ, ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅವರ ಮೇಲೆ ಮಾತನಾಡಿರುವಂಥ ಕೆಲವೊಂದು ಹೇಳಿಕೆಗಳಾಗಿರಬಹುದು, ಇವೆಲ್ಲವೂ ಕಾಂಗ್ರೆಸ್ಗೆ ಮೈನಸ್ ಆಗಿ ಕಾಣಿಸ್ಕೊಳ್ತಾ ಇದ್ವು. ಇನ್ ಕೇಸ್ ದಾವಣಗೆರೆಗೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಪ್ರಚಾರವನ್ನ ಮಾಡಿದ್ರೆ ಕಾಂಗ್ರೆಸ್ಗೆ ಆನೆ ಬಲ ಬಂದ ಹಾಗಾಗತ್ತೆ. ಜೊತೆಗೆ ಅಸಮಾಧಾನಿತರಾಗಿರೋ ಅಲ್ಪಸಂಖ್ಯಾತ ಮುಖಂಡರು ಜಮೀರ್ ಮಾತಿಗೆ ತಲೆಬಾಗ್ತಾರೆ, ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇನ್ನೇನು ಒಂದು ವಾರ ಇದೆ ಎಲೆಕ್ಷನ್ಗೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ದಾವಣಗೆರೆಯ ಎಂಟ್ರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.